ಕರ್ನಾಟಕ ಬಂದ್ಗೆ ಬೆದರಿತೆ ಮಹಾರಾಷ್ಟ್ರ ಸಾರಿಗೆ. ಇದುವರೆಗೂ ಕೂಡ ಬೆಂಗಳೂರಿಗೆ ಮಹಾರಾಷ್ಟ್ರ ಬಸ್ಗಳು ಬಂದಿಲ್ಲ. ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಇನ್ನೂ ಬಸ್ಗಳು ಬಂದಿಲ್ಲ. ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ನಿತ್ಯ 2 ಬಸ್ಗಳು ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಮಹಾರಾಷ್ಟ್ರ ಸೊಲ್ಲಾಪುರದಿಂದ ಈ ಬಸ್ಗಳು ಬೆಂಗಳೂರಿಗೆ ಬರ್ತಾ ಇತ್ತು. ಆದರೆ ಕರ್ನಾಟಕ ಬಂದ್ನ ಎಫೆಕ್ಟ್ ಕರೆ ಕೊಟ್ಟಿರೋದೇ ಕನ್ನಡ ಪರ ಸಂಘಟನೆಯವರು ಮಹಾರಾಷ್ಟ್ರಕ್ಕೆ ಬಿಸಿಯನ್ನ ಮುಟ್ಟಿಸಬೇಕು ಮತ್ತೆ MES ಪುಂಡರಿಗೆ ಒಂದು ಸ್ಪಷ್ಟವಾದಂತ ಖಡಕ್ ಸಂದೇಶವನ್ನ ಈ ಮುಖಾಂತರ ರವಾನೆ ಮಾಡಬೇಕು ಅಂತ. ಈಗ ಕರ್ನಾಟಕ ಬಂದ್ಗೆ ಮಹಾರಾಷ್ಟ್ರ ಸಾರಿಗೆ ಹೆದರುಕೊಂಡಿದೆಯಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದುವರೆಗೂ ಬೆಂಗಳೂರಿನ ಮೆಜೆಸ್ಟಿಕ್ಗೆ ಮಹಾರಾಷ್ಟ್ರ ಸಾರಿಗೆ ಬಸ್ಗಳು ಬಂದಿಲ್ಲ. ಇಲ್ಲಿವರೆಗೂ 2 ಬಸ್ಗಳು ಅಟ್ಲೀಸ್ಟ್ ಬರಬೇಕಾಗಿತ್ತು, ಇದುವರೆಗೂ ಬಂದಿಲ್ಲ. ಮೆಜೆಸ್ಟಿಕ್ನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಆಶಿಕ್. ಬೆಳಿಗ್ಗೆಯಿಂದ ಕರ್ನಾಟಕ ಬಂದ್ನ ಎಫೆಕ್ಟ್ ಮೆಜೆಸ್ಟಿಕ್ನಲ್ಲಿ ಕಂಡು ಬರ್ತಾ ಇರಲಿಲ್ಲ. ಬಟ್ ಇವಾಗ ಸಿಕ್ಕಿರುವಂತ ಲೇಟೆಸ್ಟ್ ಇನ್ಫಾರ್ಮೇಶನ್ ಅಂದ್ರೆ ಮಹಾರಾಷ್ಟ್ರ ಸಾರಿಗೆ ಕರ್ನಾಟಕ ಬಂದ್ಗೆ ಬೆಚ್ಚಿ ಬಿದ್ದಿದೆಯಾ ಅಂತೇಳಿ. ಅಂದ್ರೆ ಯೂಶುವಲಿ ಈ ಟೈಮ್ನಲ್ಲಿ ಮಹಾರಾಷ್ಟ್ರದಿಂದ ಎಷ್ಟು ಬಸ್ಗಳು ಬರ್ತಾ ಇದ್ವು, ಇವತ್ತಿನ ಡೆವಲಪ್ಮೆಂಟ್. ಹೌದು ಶರ್ಮಿತಾ, ಕರ್ನಾಟಕ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತ ಕರ್ನಾಟಕ ಬಂದ್ಗೆ ಮೆಜೆಸ್ಟಿಕ್ ಭಾಗದಲ್ಲಿ ಬಹಳ ಅತ್ಯಂತ ನೀರಸವಾಗಿರುವಂತಹ ಪ್ರತಿಕ್ರಿಯೆ ಸಾರ್ವಜನಿಕರು ವ್ಯಕ್ತಪಡಿಸಿರುವಂಥದ್ದು. ಯಥಾಸ್ಥಿತಿಯಲ್ಲಿದೆ. BMTC ಓಡಾಟ, KSRTC ಓಡಾಡ್ತಾ ಇದೆ, ಆಟೋಗಳು ರಸ್ತೆಗಿಳಿದಿದೆ, ಕ್ಯಾಬ್ ಸರ್ವಿಸ್ ಇದೆ. ಮತ್ತೆ ಎಂದಿನಂತೆ ವೀಕೆಂಡ್ ಆಗಿರೋ ಕಾರಣಕ್ಕೆ ತಮ್ಮ ಅಗತ್ಯ ಅಥವಾ ಊರಿಗೆ ಹೋಗುವಂತ ಸಾರ್ವಜನಿಕರು ಕೂಡ ಬಂದು ಓಡಾಡಿಕೊಂಡು ಹೋಗ್ತಾ ಇರುವಂತ ದೃಶ್ಯಗಳು ಎಂದಿನಂತೆ ಯಾವ ರೀತಿಯಾಗಿರುತ್ತು ಇವತ್ತು ಕೂಡ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಅದೇ ರೀತಿಯಾಗಿರುವಂಥದ್ದು. ಆದರೆ ಇದುವರೆಗೂ ಕೂಡ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರಬೇಕಾಗಿರುವಂತಹ ಮಹಾರಾಷ್ಟ್ರ ಸಾರಿಗೆಗೆ ಸೇರಿರುವಂತಹ 2 ಬಸ್ಗಳು ಬಂದಿಲ್ಲ ಅನ್ನುವಂಥದ್ದು ಈಗ KSRTCಯಲ್ಲಿರುವಂತಹ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ. ನೀವೇನು ಖಾಲಿ ಜಾಗವನ್ನು ನೋಡ್ತಾ ಇದ್ರಿ, ಇಲ್ಲಿ ಪ್ರತಿದಿನ 7:10ಕ್ಕೆ ಒಂದು ಮಹಾರಾಷ್ಟ್ರ ಬಸ್ ಬರ್ತಾ ಇತ್ತು, ಮತ್ತೆ 8ರಿಂದ 8 ಕಾಲೊಳಗಡೆಯಾಗಿ ಮತ್ತೊಂದು ಮಹಾರಾಷ್ಟ್ರ ಬಸ್ ಬರ್ತಾ ಇತ್ತು. ಎರಡೂ ಕೂಡ ಸೊಲ್ಲಾಪುರ ಮತ್ತು ಮಹಾರಾಷ್ಟ್ರ ಭಾಗದಿಂದ ಬಂದು ಪ್ರಯಾಣಿಕರನ್ನ ತಂದು ಬೆಂಗಳೂರಲ್ಲಿ ಬಂದು ಇಲ್ಲಿ ಹಾಲ್ಟ್ ಆಗ್ತಾ ಇತ್ತು. ಮತ್ತೆ ರಾತ್ರಿ ಇಲ್ಲಿಂದ ಅವ್ರ ಊರಿಗೆ ವಾಪಸ್ ಹೋಗುವಂತದ್ದು ಒಂದು ಸ್ಕೆಡ್ಯೂಲ್ ಅನ್ನ ಆ ಬಸ್ ಮೇಂಟೈನ್ ಮಾಡ್ತಾ ಇತ್ತು. ಆದ್ರೆ ಈಗ ಗಂಟೆ 7 ಕಾಲ ಆಯ್ತು, 7:10ಕ್ಕೆ ಬರಬೇಕಾಗಿರುವಂತ ಬಸ್ ಕೂಡ ಬಂದಿಲ್ಲ. ಜೊತೆಗೆ 8 ಗಂಟೆಗೆ ಮತ್ತು 8 ಕಾಲೊಳಗಡೆ ಬರಬೇಕಾಗಿರುವಂತ ಮತ್ತೊಂದು ಬಸ್ ಕೂಡ ಬಂದಿಲ್ಲ. ಹೀಗಾಗಿ ಈ 2 ಪ್ಲಾಟ್ಫಾರ್ಮ್ ಏನಿದೆ ಖಾಲಿ ಇರುವಂತದ್ದು. ಈ 2 ಸಾರಿಗೆಗಳು ಕೂಡ ಯಾಕೆ ಬಂದಿಲ್ಲ ಅನ್ನುವಂಥದ್ದು ಇನ್ನೂ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ. ಅಲ್ಲಿಂದ ಅಂದ್ರೆ ಮಹಾರಾಷ್ಟ್ರದಿಂದನೇ ನಿನ್ನೆ ರಾತ್ರಿ ಇದು ಪ್ರಯಾಣ ಬೆಳೆಸಿದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರುವಂತಹ ಕರ್ನಾಟಕ ಬಂದ್ಗೆ ಮಹಾರಾಷ್ಟ್ರ ಸಾರಿಗೆ ಒಂದು ರೀತಿಯಲ್ಲಿ ಬೆದರಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ನಮ್ಮನ್ನ ಮೂಡ್ತಾ ಇರುವಂತ. ಇದರ ಹೊರತಾಗಿ ಈ ಭಾಗದಲ್ಲಿ ನೋಡಬಹುದು ನಾವು, ಇಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಸಾರಿಗೆ ನಿಗಮಗಳಿಗೆ ಸೇರುವಂತಹ ಬಸ್ಗಳಲ್ಲಿ ಬಂದಿದೆ. ಜೊತೆಗೆ ಗೋವಾದ ಸಾರಿಗೆ ನಿಗಮಗಳಿಗೆ ಸೇರುವಂತಹ ಬಸ್ ಬಂದಿದೆ. ಬಹುತೇಕ ಪ್ರತಿದಿನ ಬೆಂಗಳೂರಿಗೆ ಬರ್ತಿದ್ದಂತಹ ಅಂತಾರಾಜ್ಯ ಸಾರಿಗೆ ನಿಗಮಗಳು ಎಲ್ಲವೂ ಕೂಡ ಬಂದಿದೆ. ಆದರೆ ಮಹಾರಾಷ್ಟ್ರದ ಬಸ್ ಇನ್ನೂ ಕೂಡ ಬಂದಿಲ್ಲ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಬೆಳವಣಿಗೆ. ಇದರ ಜೊತೆಗೆ ಎಂದಿನಂತೆ ಮೆಜೆಸ್ಟಿಕ್ ಯಾವ ರೀತಿಯಾಗಿರ್ತಾ ಇತ್ತು ಇವತ್ತು ಕೂಡ ಅದೇ ರೀತಿಯಾಗಿದೆ. ಯಾವುದೇ ರೀತಿಯಾಗಿರುವಂತಹ ಆತಂಕ ಇಲ್ಲ. ಸಾರ್ವಜನಿಕರು ಭಯ ಪಡುವಂತ ಅಗತ್ಯ ಇಲ್ಲ. ಅವರ ಕೆಲಸ ಕಾರ್ಯಗಳಿಗೆ ಊರ್ ಕಡೆ ಹೋಗೋದಕ್ಕೆ KSRTC ಬಸ್ ಸಿದ್ಧವಾಗಿದೆ. ಜೊತೆಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಹೋಗೋದಕ್ಕೆ BMTC ಬಸ್ ಸಿದ್ಧವಾಗಿದೆ. ಅಥವಾ ಆಟೋವನ್ನು ಪ್ರಿಫರ್ ಮಾಡೋರಿಗೆ ಆಟೋ ಕೂಡ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಅಲ್ಲೂ ಕೂಡ ಇದೆ. ಜೊತೆಗೆ ಓಲಾ ಊಬರ್ ಬುಕ್ ಮಾಡೋರಿಗೆ ಓಲಾ ಊಬರ್ ವ್ಯವಸ್ಥೆಯು ಕೂಡ ಎಂದಿನಂತೆ ಈ ಒಂದು ಮೆಜೆಸ್ಟಿಕ್ ಭಾಗದಲ್ಲಿ ಸಿಗ್ತಾ ಇರುವುದು. ಇದರ ಜೊತೆಗೆ ಗಾಂಧಿನಗರದ ಒಳಭಾಗದಲ್ಲಿರುವಂತಹ ಟೂರಿಸ್ಟ್ ಬಸ್ಗಳೇನಿದಾವೆ ಅವು ಕೂಡ ಎಂದಿನಂತೆ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಶನ್ಗೆ. ಕೊಪ್ಪಳ ಹಾಗೇನೆ ಆನೇಕಲ್ ಭಾಗದಲ್ಲಿ ಅಲ್ಲಲ್ಲಿ ಪ್ರತಿಭಟನೆಯ ಬಿಸಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಕರ್ನಾಟಕ ಬಂದ್ ಸಂಪೂರ್ಣವಾಗಿ ಆಗಿಲ್ಲ, ಎಲ್ಲ ಕಡೆ ಆಲ್ಮೋಸ್ಟ್ ನೀರಸವಾದಂಥ ಪ್ರತಿಕ್ರಿಯೆನೇ. ಆದರೆ ಕೆಲವೊಂದು ಭಾಗಗಳಲ್ಲಿ ಕನ್ನಡ ಪರ ಸಂಘಟನೆಯವರು ಮುಂಜಾನೆಯೇ ರಸ್ತೆಗಿಳಿದಿದ್ದಾರೆ. MES ಪುಂಡರ ಹೆಡೆಮುರಿಯನ್ನ ಕಟ್ಟಬೇಕು, ಮಹಾರಾಷ್ಟ್ರಕ್ಕೆ ಒಂದು ಸ್ಪಷ್ಟವಾದಂಥ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡುವಂಥ ನಿಟ್ಟಿನಲ್ಲಿ ಅಲ್ಲಲ್ಲಿ ಟೈರ್ಗೆ ಬೆಂಕಿ ಹಚ್ಚೋ ಪ್ರಯತ್ನಗಳು, ರಸ್ತೆಯಲ್ಲೇ ಮಲಗಿ ಪ್ರತಿಭಟನೆ ಮಾಡೋದು. ಕೊಪ್ಪಳ ಮತ್ತು ಆನೇಕಲ್ ಭಾಗದಲ್ಲಿ ಕನ್ನಡ ಪರ ಸಂಘಟನೆಯಿಂದ ಇಂತಹ ಪ್ರತಿಭಟನೆಗಳಾಗಿದೆ. ಆದರೆ ಪೊಲೀಸರು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಯಾರೆಲ್ಲ ಪ್ರತಿಭಟನೆಗೆ ಬಂದಿದ್ರು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಅವ್ರನ್ನೆಲ್ಲ ಬಸ್ನಲ್ಲಿ ತುಂಬಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ, ವಶಕ್ಕೆ ಪಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೊಪ್ಪಳದಲ್ಲಿ ರಸ್ತೆಯಲ್ಲೇ ಮಲಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ಗೆ ಈಗ ಬಂದ ಬಿಸಿ ತಟ್ಟಿದೆ. ಯಾವ ಥರ ಅಂತಂದರೆ ಪ್ರಯಾಣಿಕರು ಸ್ವಲ್ಪ ಗಾಬರಿಲಿದ್ರು, ಕನ್ಫ್ಯೂಷನ್ ಅಲ್ಲಿದ್ರು. ಮತ್ತು ನಾವು ಬೇಗ ಹೋಗಿದ್ರೆ
ನಮಗೆ ಫ್ಲೈಟ್ ಸಿಗುತ್ತೆ ಇಲ್ಲಾಂದ್ರೆ ಮಿಸ್ ಆಗ್ಬಿಡುತ್ತೆ ಆ ಥರದೊಂದು ಗೊಂದಲದಲ್ಲಿ ಭಯದಲ್ಲಿ ಇದ್ರು ಪ್ರಯಾಣಿಕರಿಗೆ ಬಸ್ ಸಿಗಲ್ಲ ಅನ್ನುವಂಥ ಒಂದು ಭಯದಲ್ಲಿ ಲೇಟಾಗಿ ಫ್ಲೈಟ್ ಇದ್ರೂ ಕೂಡ ಬೆಳಿಗ್ಗೆನೇ ಅಲ್ಲಿ ಹೋಗಿ ಕರೆಕ್ಟ್ ಟೈಮಿಗೆ ಅಲ್ಲಿ ಏರ್ಪೋರ್ಟ್ಗೆ ರೀಚ್ ಆಗಿದ್ದಾರೆ. ಈ ಬಗ್ಗೆ ಅಲ್ಲಿ ಗೊಂದಲ ಏನಿತ್ತು, ಪ್ರಯಾಣಿಕರ ಮನಸ್ಥಿತಿ ಹೇಗಿದೆ ಅಂತೇಳಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್. ನೋಡೋಣ. ಬೇಡಿಕೆಗಳಿಗೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಆಗ್ರಹಿಸಿವೆ. ಅದರ ಬಂದ್ನ ಬಿಸಿ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ತಟ್ಟುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಬೆಳಗ್ಗೆ ವಾಹನಗಳು ಮತ್ತೆ ಪ್ರಯಾಣಿಕರು ಏರ್ಪೋರ್ಟ್ ನತ್ತ ಬರ್ತಾ ಇರುವಂತದ್ದು ನೀವು ವಿಜುವಲ್ ನಲ್ಲೂ ಕೂಡ ನೋಡಬಹುದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗ ಬೆಳಗ್ಗೆಯಿಂದಲೂ ಸಹ ಏನು ಖಾಸಗಿ ವಾಹನಗಳು ಮತ್ತೆ ಓಲಾ ಊಬರ್ ವಾಹನಗಳು ಕೂಡ ಬರ್ತಾ ಇರೋಂಥದ್ದು. ಪ್ರಮುಖವಾಗಿ ಇವತ್ತು ಏನು ಬಂದ್ಗೆ ಓಲಾ ಊಬರ್ ಚಾಲಕರು ಕೂಡ ಏನೋ ಸಪೋರ್ಟ್ ಮಾಡ್ತಾ ಇರೋಂಥದ್ದು, ಬೆಂಬಲವನ್ನ ಸೂಚಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಏನೋ ಮಧ್ಯಾಹ್ನದ ನಂತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ಏನೋ ಬಂದ್ನ ಬಿಸಿ ತಡ್ತದೆ. ಈ ಹಿನ್ನೆಲೆಯಲ್ಲಿ ಏನು ಪ್ರಯಾಣಿಕರು ಕೂಡ ಇಲ್ಲಿಂದ ಬೇರೆ ಕಡೆಗೆ ಹೋಗಲು ಬೆಳಗ್ಗೆ ಸಹ ಏರ್ಪೋರ್ಟ್ಗೆ ಬರ್ತಾ ಇರೋಂಥದ್ದು. ಸರದಿ ಸಾಲಿನಲ್ಲಿ ಇರುವೆ ಕಾಲಿಟ್ಟಂತ ರೀತಿಯಲ್ಲಿ ಈಗ ಪ್ರಯಾಣಿಕರು ಕೂಡ ಬೆಳ್ಳಂಬೆಳಗ್ಗೆ ಬರ್ತಾ ಇರೋಂಥದ್ದು. ಬೆಂಗಳೂರಿನಲ್ಲಿ ಏನು ಬಂದ್ನ ಬಿಸಿ ಹೆಚ್ಚಾಗ್ತಿದ್ದಂತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ಅದರ ಬಿಸಿ ತಟ್ಟುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಹಾಗಾಗಿ ಏನು ಬೆಳಗ್ಗಿಂದಲೇ ಸಹ ಪ್ರಯಾಣಿಕರು ಬೇರೆ ಕಡೆ ಪ್ರಯಾಣ ಬೆಳೆಸಲು ಬರ್ತಾ ಇರೋಂಥದ್ದು. ಪ್ರಮುಖವಾಗಿ ಓಲಾ ಊಬರ್ ಟ್ಯಾಕ್ಸಿಗಳು ಸಹ ಏನು ಬೆಂಬಲವನ್ನ ಸೂಚಿಸಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಏರುಪೇರು ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಪ್ರಮುಖವಾಗಿ ಪ್ರಯಾಣಿಕರಿಗೆ ಇಲ್ಲಿಂದ ಅಂದ್ರೆ ಬೇರೆ ಕಡೆ ಬಂದು ಇಲ್ಲಿಂದ ಬೆಂಗಳೂರಿಗೆ ಹೋಗಲು ಸಾಕಷ್ಟು ಪರದಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಏನು ಬೆಂಗಳೂರಿನಲ್ಲಿ ಪ್ರತಿಭಟನೆ ಕಾವು ಹೆಚ್ಚಾದಂತೆ ಏರ್ಪೋರ್ಟ್ಗೂ ಕೂಡ ಪ್ರಯಾಣ ಬೆಳೆಸಲು ಸಹ ಸಾಕಷ್ಟು ಪರದಾಟ ನಡೆಸಬೇಕಾಗ್ತದೆ. ಹಾಗಾಗಿ ಏನು ಬೆಳಗ್ಗೆಲೆ ಹೋಗಿ ಏರ್ಪೋರ್ಟ್ ನಲ್ಲಿ ಏನೋ ತಂಗಿದ್ರೆ ಅಲ್ಲಿಂದ ನಾವು ಈಸಿಯಾಗಿ ಪ್ರಯಾಣ ಬೆಳೆಸಬಹುದು ಅನ್ನೋ ನಿಟ್ಟಿನಲ್ಲಿ ಪ್ರಯಾಣಿಕರು ಕೂಡ ಏನು ಮಧ್ಯಾಹ್ನ 12 ಗಂಟೆಗೆ ಇರುವಂತ ಫ್ಲೈಟ್ಗೆ ಈಗ ಬೆಳಿಗ್ಗೆ 6 ಗಂಟೆಯಿಂದಲೇ ಬಂದು ಏನು ಕಾಯುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು. ಹಾಗಾಗಿ ಏನು ಬೆಳಿಗ್ಗೆನೆ ಬೆಂಗಳೂರಿನ ಕಡೆಯಿಂದಲೂ ಕೂಡ ಸಾಕಷ್ಟು ಟ್ಯಾಕ್ಸಿ ವಾಹನಗಳು ಮತ್ತೆ ಪ್ರೈವೇಟ್ ವಾಹನಗಳಲ್ಲಿ ಏನು ಪ್ರಯಾಣಿಕರು ಬಂದು ಈಗಾಗಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ಆಗಮಿಸಿರುವಂತದ್ದು. ಹಾಗಾಗಿ ಏನೋ ಬಂದ್ನ ಬಿಸಿ ಏರ್ಪೋರ್ಟ್ಗೂ ಕೂಡ ತಟ್ಟುವಂತ ಸಾಧ್ಯತೆ ಹೆಚ್ಚಾಗಿದೆ. ಮುಂಜಾನೆ 5 ಗಂಟೆಗೆ ಬೆಂಗಳೂರು ಬಿಟ್ಟು 6 ಗಂಟೆ ವೇಳೆಗಾಗ್ಲೇ ಏನು ಏರ್ಪೋರ್ಟ್ಗೆ ತಲುಪಿಸಿದ್ದಾರೆ. ಪ್ರಮುಖವಾಗಿ ಏನು 3 ಗಂಟೆ 4 ಗಂಟೆ ಮಧ್ಯಾಹ್ನ ನಂತರ ಇರುವಂತಹ ಫ್ಲೈಟ್ಗಳಿಗೂ ಕೂಡ ಏನು ಬೆಳಗ್ಗೆಯಿಂದಲೂ ಸಹ ಏನು ಜನರು ಬಂದಿರುವಂತದ್ದು ವಿಜುವಲ್ ನಲ್ಲೂ ಕೂಡ ನೋಡ್ಬೋದು. ಏನು T1 ಅರೈವಲ್ ನ ಡಿಪಾರ್ಚರ್ ನ ಬಳಿ ಸಾಕಷ್ಟು ಪ್ರಯಾಣಿಕರು ಕೂಡ ಈಗಾಗಲೇ ಬಂದು ಏನು ಇಲ್ಲೇ ಕುಳಿತಿರುವಂತದ್ದು. ಮಧ್ಯಾಹ್ನ ಇರುವಂತ ಫ್ಲೈಟ್ ಗೆ ಈಗಾಗಲೇ ಬಂದು ಏನು ಅಲ್ಲಲ್ಲಿ ಕುಳಿತುಕೊಂಡು ಇಲ್ಲೇ ತಿಂಡಿಯನ್ನು ಸಹ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಒಟ್ಟಾರೆ ಏನು ಇವತ್ತು ಕರ್ನಾಟಕ ಬಂದ್ನ ಬಿಸಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಟ್ಟುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ರಯಾಣಿಕರು ಕೂಡ ಬೆಳಗ್ಗೆಯಿಂದಲೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇರುವಂತದ್ದು. ಏರ್ಪೋರ್ಟ್ ನಿಂದ ಮನುಕುಮಾರ್ HK, ನ್ಯೂಸ್ 18. ಇನ್ನು ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬಂದ್ನ ಎಫೆಕ್ಟ್ ತಟ್ಟಿದೆ. ಹೆಂಗಂದ್ರೆ ಮೈಸೂರು ಬಸ್ ನಿಲ್ದಾಣ ಭಾಗಶಃ ಖಾಲಿ ಹೊಡಿತಾ ಇದೆ. ಬಸ್ ನಿಲ್ದಾಣಕ್ಕೆ ಬಸ್ಗಳು ಬರ್ತಾ ಇವೆ, ಆದ್ರೆ ಪ್ರಯಾಣ ಮಾಡೋದಕ್ಕೆ ಕೆಲವು ಜನ ಬರ್ತಾ ಇದ್ದಾರೆ. ಬೆಂಗಳೂರಿನ ಬಾಪೂಜಿ ನಗರದಲ್ಲಿದೆ ಈ ಸ್ಯಾಟಲೈಟ್ ಬಸ್ ನಿಲ್ದಾಣ. ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತಾ ಇದ್ರು ಕೂಡ ಪ್ರಯಾಣಿಕರಿಲ್ಲ. ಯಾಕಂದ್ರೆ ಬೆಳಿಗ್ಗೆನೆ ಪ್ರಯಾಣಿಕರಿಗೆ ಒಂದು ಗೊಂದಲ ಇತ್ತು, ಬಸ್ ಸಿಗುತ್ತೋ ಇಲ್ವೋ, ಹೋದ್ರೆ ಮತ್ತೆ ನಾವು ಕಾಯ್ಬೇಕೋ ಏನೋ, ಮತ್ತೆ ವಾಪಸ್ ಬರೋದಕ್ಕೆ ಆಟೋ ಟ್ಯಾಕ್ಸಿ ಯಾವುದೂ ಸಿಕ್ಕಿಲ್ಲ ಅಂದ್ರೆ ನಾವೇನ್ ಮಾಡೋದು, ಇಂಥದ್ದೊಂದು ಗೊಂದಲ ಇತ್ತು. ಅಂತಾರಾಜ್ಯ ಪ್ರಯಾಣದ ಬಸ್ಗಳಲ್ಲೂ ಕೂಡ ಜನ ವಿರಳ ಸಂಖ್ಯೆಯಲ್ಲೇ ಇದ್ದಾರೆ. ಇವತ್ತು ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಬೆಳಿಗ್ಗೆನೆ ಜನ ಮನೆಯಿಂದ ಹೊರಗಡೆ ಬಂದಂಗೆ ಕಾಣಿಸ್ತಾ ಇಲ್ಲ. ಬಸ್ಗಳ ಸಂಚಾರ ಎಂದಿನಂತೆ ಇದೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ. ಇನ್ನು ಮೈಸೂರು ಕಡೆ ಹೋಗುವಂತ ಬಸ್ಗಳಿದ್ರೂ ಕೂಡ ಭಾಗಶಃ ಪ್ರಯಾಣಿಕರಲ್ಲಿ ಬರ್ತಾನೆ ಇಲ್ಲ. ಇನ್ನು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬಂದ್ನ ಎಫೆಕ್ಟ್ ಯಾವ ತರ ತಟ್ಟಿದೆ ಪ್ರಯಾಣಿಕರ ಮೇಲೆ, ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ. ನೋಡೋಣ. ಜಿಂದ ಇವತ್ತು ಕರ್ನಾಟಕ ಒಂದು ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ಸೊ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಬಂದ್ನ ಬಿಸಿ ಏನು ತಟ್ಟಿಲ್ಲ, ಆದ್ರೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಇದರ ಎಫೆಕ್ಟ್ ಕೊಂಚ ಮಟ್ಟಿಗೆ ತಟ್ಟಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ನಾನೀಗ ಸ್ಯಾಟಲೈಟ್ ಬಸ್ ನಿಲ್ದಾಣದ KSRTC ಬಸ್ಗಳಿರುವಂತಹ ಜಾಗದಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿರಬಹುದು, ಇಲ್ಲಿ ಇರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಇಲ್ಲಿನ ಒಂದು TC ಮತ್ತೆ ಕಂಡಕ್ಟರ್ ಡ್ರೈವರ್ಸ್ ಗಳು ಹೇಳ್ತಿದ್ದಂತಹ ಪ್ರಕಾರ ಪ್ರತಿ ವೀಕೆಂಡ್ ಬಂದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿರ್ತಿದ್ರು. ಅಂದ್ರೆ ವೀಕೆಂಡ್ ರಜಾ ಇರುತ್ತೆ, ಹೊರಗಡೆ ಸುತ್ತಾಡೋದಕ್ಕೆ ಮೈಸೂರು, ಮಂಡ್ಯ ಸೇರಿದಂತೆ ಅನೇಕ ಭಾಗಗಳಿಗೆ ಹೋಗೋದಕ್ಕೆ ಜನರು ಇಲ್ಲಿ ಬರ್ತಿದ್ರು. ಆದ್ರೆ ಬಂದ್ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಬಸ್ ಇರುತ್ತೋ ಅಥವಾ ಇರೋದಿಲ್ವೋ ಅನ್ನುವಂತಹ ನಿಟ್ಟಿನಲ್ಲಿ ಜನರು ಮನೆಯಿಂದ ಹೊರಗಡೆ ಬಂದಿಲ್ಲ. ಹೀಗಾಗಿಯೇ ಸಂಪೂರ್ಣವಾಗಿ ಇಲ್ಲಿ
ಬಸ್ಗಳಿದ್ರೂ ಕೂಡ ಜನರು ಬರ್ತಿಲ್ಲ. ಸೊ ಹೀಗಾಗಿಯೇ ಒಂದೊಂದು ಬಸ್ಗಳಲ್ಲಿ ಒಂದು 3-4 ಜನ ಪ್ರಯಾಣಿಕರಷ್ಟೇ ಸಂಚಾರ ಮಾಡೋದಕ್ಕೆ ಇರುವಂತದ್ದು. ಸೊ ಹೀಗಾಗಿಯೇ ಒಂದು ಕಂಡಕ್ಟರ್ಗಳು ಮತ್ತು ಡ್ರೈವರ್ಗಳು ಕೂಡ ಕಾಯ್ತಿದ್ದಾರೆ. ಒಂದು 10-20 ಜನ ಆದ್ರೂ ಬಂದ್ರೆ ಗಾಡಿನ ಮೂವ್ ಮಾಡಬಹುದು ಅಂತ. ಸೊ ಈ ನಿಟ್ಟಿನಲ್ಲಿ ಜನ ಈ ಕಡೆ ಅಂದ್ರೆ ಮಂಡ್ಯ ಮೈಸೂರು ಭಾಗಗಳಲ್ಲಿ ಹೋಗುವಂತಹವರ ಜನಸಂಖ್ಯೆ, ಒಂದು ಪ್ರಯಾಣಿಕರ ಸಂಖ್ಯೆ ತುಂಬಾನೇ ವಿರಳವಾಗಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಿದ್ದೀರಾ, ತೀರಾ ಅಗತ್ಯ ಇರುವಂತಹವ್ರು ಮಾತ್ರ ಇಲ್ಲಿ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಬರ್ತಿರುವಂತದ್ದು. ಯಾಕೆ ರಿಸ್ಕ್ ತಗೊಳ್ಳೋದು ಅನ್ನುವಂತಹ ನಿಟ್ಟಿನಲ್ಲಿ ಜನರು ಮನೆಯಲ್ಲೇ ಇದ್ದಾರೆ. ಸೊ ಹೀಗಾಗಿಯೇ ಇಲ್ಲಿ ಪ್ರಯಾಣಿಕರು ನಮಗೆ ಅಷ್ಟರ ಮಟ್ಟಿಗೆ ಕಾಣಿಸ್ತಿಲ್ಲ. ನಾವು ಬೇರೆ ಕಡೆಗಳಲ್ಲಿ ಮೆಜೆಸ್ಟಿಕ್ ಸೇರಿದಂತೆ ಅನೇಕ ಭಾಗಗಳಲ್ಲಿ ಜನರನ್ನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದ್ವಿ, ಆದ್ರೆ ಇಲ್ಲಿ ತುಂಬಾನೇ ಕಡಿಮೆ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿನೇ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿಲ್ಲ. ಹಾಗೇನೆ ಅನೇಕರಿಗೆ ಬಂದಿದೆ ಅನ್ನುವಂಥದ್ದು ಗೊತ್ತಿದೆಯೋ ಇಲ್ವೋ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಸೊ ಹೀಗಾಗಿಯೇ ಕಡಿಮೆ ಸಂಖ್ಯೆಯಲ್ಲಿ ಜನ ಇಲ್ಲಿ ನಮಗೆ ಕಾಣ ಸಿಗ್ತಿರುವಂತದ್ದು. ಒಟ್ನಲ್ಲಿ ಏನು ಬನ್ನ ಬಿಸಿ ಸ್ಯಾಟಲೈಟ್ ನಲ್ಲಿ ಸ್ವಲ್ಪದ ಮಟ್ಟಿಗೆ ತಟ್ಟಿದೆ ಅಂತಾನೆ ಹೇಳ್ಬೋದು. ಬಸ್ಗಳಿದ್ರೂ ಕೂಡ ಇಲ್ಲಿ ಜನರು ಬರ್ತಿಲ್ಲ. ಪ್ರಯಾಣಿಕರಿಲ್ಲದೆ ಬಸ್ಸನ್ನ ಹೇಗೆ ತೆಗೆಯೋದು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಸಿಬ್ಬಂದಿ ಕೂಡ ವೇಟ್ ಮಾಡ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರದ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.